ಮೇಡಮ್, ನಾವು ಇವತ್ತು ಬಂದ್ವಿ ಟೈಲರಿಂಗಿಗೆ. ಇವತ್ತೇನು ಹೇಳ್ಕೊಡ್ತೀರಾ? ಹೌದಾ, ನೀವು ಕುತ್ಕೊಳ್ಳಿ, ನಾನು ಕತ್ರಿ ತರುತ್ತೀನಿ. ನೀವು ಕತ್ರಿ ತಂದಿದ್ದೀರಾ ಇಲ್ವಾ? ಅಯ್ಯೋ ಇಲ್ಲ ಮೇಡಮ್, ಬರಬೇಕಾದ್ರೆ ಮರ್ತೋದ್ವಿ. ನಾಳೆಯಿಂದ ತರ್ತೀವಿ ಹೇಳ್ರಿ. ಇವತ್ತೊಂದಿನ ನಿಮ್ಮ ಕತ್ರಿಯಲ್ಲಿ ಹೇಳ್ಕೊಟ್ಬಿಡಿ, ನಾಳೆಯಿಂದ ಎಲ್ಲ ತರ್ತೀವಿ. ಅಯ್ಯೋ ಇನ್ನ ಈ ಜನಗಳು ಯಾರು ಬರ್ತಾನೆ ಇಲ್ಲ. ನಾವೇ ಹೊಸ್ದಾಗಿ ಬರ್ತಾರೆ ಪ್ರಿಯಕ್ಕ. ಬೇಗ ಬೇಗ ಚೆನ್ನಾಗಿ ಕಲ್ತ್ಕೊಬೇಕು. ಹೆಂಗೆ ಇವತ್ತಿನ 3 ದಿನ ಇನ್ನ. ಇವತ್ತು ಈ ಅಮ್ಮ ಏನು ಹೇಳ್ಕೊಡ್ಬೋದು ನಮಗೆ? ಬರೀ ಪೇಪರ್ ಕತ್ತರಿಸೋದು ಹೇಳ್ಕೊಡ್ತಾಳೇನೋ ಹಂಗಾದ್ರೆ. ಫಸ್ಟು ಉಕ್ಸು ದಾರ ಹಾಕೋದು ಕಲೀರಿ, ಆಮೇಲೆ ನಾನು ಹೇಳ್ತೀನಿ ಅದನ್ನು ಹೊಲಿಯಿರಿ, ಆಮೇಲೆ ಪೇಪರ್ ಕಟಿಂಗ್ ಹೇಳ್ಕೊಡ್ತೀನಿ. ಅಯ್ಯೋ ಅದೆಲ್ಲ ಬೇಡ ಮೇಡಮ್, ಉಕ್ಸು ದಾರ ಹಾಕೋಕ್ಕೆಲ್ಲ ನನಗೆ ಗೊತ್ತಿದೆ. ನನಗೇನಿಲ್ಲ, ಡೈರೆಕ್ಟಾಗಿ ಬ್ಲೌಸ್ ಕಟಿಂಗ್ ಹೇಳ್ಕೊಟ್ಬಿಡಿ. ಹಂಗೆ ಆಗೋಲ್ಲ, ನೀವು ಒಂದ್ಸಲ ನನ್ನ ಮುಂದೆ ಎಲ್ಲ ಮಾಡಲೇಬೇಕು. ಒಂದ್ಸಲ ನಾನು ಹೇಳ್ತೀನಿ ಬಾಡಿ ಕಟ್ ಮಾಡಿಕೊಡ್ತೀನಿ, ಹೊಲೀರಿ, ಆಮೇಲೆ ಪೆಟಿಕೋಟ್ ಹೊಲೀರಿ, ಆಮೇಲೆ ಪೇಪರ್ ಕಟಿಂಗ್ ಮಾಡಿ. ನನಗೆ ಗೊತ್ತಾಗಬೇಕು ನೀವು ಎಷ್ಟು ಕಟ್ ಮಾಡ್ತೀರಾ ಅಂತ. ಆಮೇಲೆ ನಾನು ನಿಮಗೆ ಮಾರ್ಕ್ಸ್ ಕೊಡ್ತೀನಿ. ಓ ಬಿಡಿ ಮೇಡಮ್, ನಮ್ಗೆ ಅವೆಲ್ಲ ಬರ್ತೈತೆ. ನಾವು ಯಾರನ್ನ ಕೇಳಿದ್ರೆ ಬೇಕಾದ್ರೆ ಅವೆಲ್ಲ ಹೇಳ್ಕೊಟ್ಟಿದ್ದೀರಾ ನೀವು ಅಂತ ಸುಳ್ಳೇ ಹೇಳ್ತೀವಿ. ನೀವು ಅದ್ರ ಬಗ್ಗೆ ಏನು ಬ್ಯಾಸ ಮಾಡ್ಕೋಬೇಡ್ರಿ. ನನಗೇನಿಲ್ಲ, ಬ್ಲೌಸ್ ಒಂದು ಹೇಳ್ಕೊಟ್ಬಿಟ್ರೆ ಸಾಕು. ಸೀರೆ ಫಾಲ್ ಹಾಕೋದು, ಬ್ಲೌಸು ಹೊಲಿಯೋದು ಅಷ್ಟು ಸಾಕು ನನಗೆ. ಹೌದೌದು, ಬ್ಲೌಸ್ ಹೊಲಿಯೋದು, ಒಂಚೂರು ಡ್ರೆಸ್ ಹೊಲಿಯೋದು ಅವೆಲ್ಲ ಹೇಳ್ಕೊಟ್ಬಿಟ್ರೆ ಸಾಕು ಮೇಡಮ್. ನೀವು ಲಂಗ ಬಾಡಿ ಪೆಟಿಕೋಟ್ ಅವೆಲ್ಲ ನಮ್ಗೆ ಏನು ಬೇಡ. ಈಗ ಏನು ಅವೆಲ್ಲ ದುಡ್ಡು ಕೊಟ್ಟು ಸಿಗ್ತವೆ. ಹಂಗೆ ಆಗೋಲ್ಲಮ್ಮ, ನನ್ನ ರೂಲ್ಸ್ ನಾನು ಫಾಲೋ ಮಾಡ್ತೀನಿ. ನೀವು ಪೇಪರನ್ನು ಒಂದೊಂದೇ ತೆಗೆದು ಕಟ್ ಮಾಡಿ ನಾನು ಹೇಳಿಕೊಡ್ತೀನಿ. ಇದೇನಿದು ಈ ಥರ ಪೇಪರ್ ತಂದಿದ್ದೀರಾ? ಸ್ಕೂಲ್ ಬುಕ್ ಪೇಪರ್ ತಂದಿದ್ದೀರಲ್ಲ. ಅಯ್ಯೋ ನೀವೇ ಅಲ್ವಾ ಹೇಳಿದ್ದು ಪೇಪರ್ ತಗೊಂಬನ್ರಿ ಅಂತ? ಹೌದು ಮೇಡಮ್, ನೀವೇ ಹೇಳಿದ್ರಿ ಪೇಪರ್ ತಗೊಂಬನ್ರಿ ಅಂತ. ಅದಕ್ಕೆ ನನ್ನ ಮಗನ ಮಸ್ತ್ ಪೇಪರ್ಗಳು ಮಿಕ್ಕಿತ್ತು, ಅದಕ್ಕೆ ಅದನ್ನು ತಂದುಬಿಟ್ಟೆ ನಾನು. ನೀವು ಯಾಕೆ ಸಡನ್ ಅಂತ ಎದ್ದು ನಿಂತು ಮಾತಾಡೋದು? ಆಗಲ್ಲ, ನಿಮಗೆ ಎದ್ದು ನಿಂತು ಮಾತಾಡಿ ಕಾಯಿಲೆ ಏನಾದರೂ ಉಂಟಾ? ಹಂಗೇನಿಲ್ಲ, ಅವ್ರು ಅವಾಗ ಸ್ವಲ್ಪ ಜಾಸ್ತಿ ಮಾತಾಡ್ತಾರಲ್ಲ, ಅವಾಗ ಸ್ಕೂಲಲ್ಲಿ ನಿಂತ್ಕೊಬಿಡ್ತಾರೆ. ಅದೇನು ಮಾಡ್ತೀವಿ ಅಂತ ಅವ್ರಿಗೆ ಗೊತ್ತಾಗಲ್ಲ. ಅಪ್ಪ ನನಗೆ ಭಾಳ ಭಯ ಆಯಿತು. ಜಾಸ್ತಿ ಜನ ಇದ್ದಾಗ ನಿಮ್ಮನ್ನು ಮಾತಾಡಿಸ್ಬಾರ್ದು ಅಂತ ಚೆನ್ನಾಗಿ ಅರ್ಥ ಆಯಿತು ನನಗೆ. ಇದು ಪೇಪರು ಮಕ್ಕಳು ಬರೆಯೋದಕ್ಕೆ. ನಿಮಗೆ ನಾನು ಹೇಳಿದ್ದು ದೊಡ್ಡ ದೊಡ್ಡ ನ್ಯೂಸ್ ಪೇಪರ್ ತನ್ನಿ ಎಂದು, ಅದರಲ್ಲಿ ನಿಮಗೆ ಜಾಕೆಟ್ ಅಳತೆ, ಪೆಟಿಕೋಟ್ ಅಳತೆ, ಡ್ರೆಸ್ ಅಳತೆ ತೋರಿಸುವುದಕ್ಕೆ. ಅಯ್ಯೋ ಹೌದಾ, ನನಗೆ ಗೊತ್ತೇ ಇರಲಿಲ್ಲ. ಹಾಗೆ ಇವತ್ತು ನಾವು ವಾಪಸ್ ಹೋಗ್ಬಿಡ್ಬೇಕಾ? ಅಯ್ಯೋ ನೀವು ಪದೇ ಪದೇ ಎದ್ದು ನಿಲ್ಲಬೇಡಿ, ನನಗೆ ಗಾಬರಿ ಆಗುತ್ತೆ. ಕುಂತು ಮಾತಾಡಿ, ಅಂದರೆ ನಾಳೆಯಿಂದ ನೀವು ಬರಬೇಡಿ, ನನಗೆ ತಲೆ ಕೆಡುತ್ತೆ. ಇಲ್ಲ ಮೇಡಮ್, ಮತ್ತೊಮ್ಮೆ ಹಂಗೆ ಮಾಡಲ್ಲ ನಾನು. ನನಗೆ ಟೈಲರಿಂಗ್ ಕರೆಕ್ಟಾಗಿ ಹೇಳ್ಕೊಡಿ. ಮತ್ತೆ ನೋಡಿ ನೀವು ಹಂಗೆ ಮಾಡೋದು. ಪೇಪರ್ ತನ್ನಿ ಎಂದರೆ ಪೇಪರ್ ತಂದಿಲ್ಲ, ಕತ್ರಿ ತನ್ನಿ ಎಂದರೆ ಕತ್ರಿ ತಂದಿಲ್ಲ. ಹಾಗಾದರೆ ನೀವು ಟೈಲರಿಂಗ್ ಕಲಿಯುವುದು ಯಾವಾಗ? ಅಯ್ಯೋ ಮೇಡಮ್, ಇವತ್ತು ವೇಸ್ಟ್ ಆಗಿಬಿಡುತ್ತೆ ನಾನು ಬಂದಿದ್ದು. ದಯವಿಟ್ಟು ನೀವೇ ಹೇಳ್ಕೊಡಿ, ಏನಾದರೂ ಬಂದಿದ್ದಕ್ಕೆ ವ್ಯರ್ಥ ಆಗಿಬಿಡುತ್ತೆ. ನೀವು ಇಷ್ಟು ಗಾಬರಿ ಆದರೆ ಈ ಜನ್ಮದಲ್ಲಿ ಟೈಲರಿಂಗ್ ಕಲಿಯುವುದಿಲ್ಲ. ಟೈಲರಿಂಗ್ ಕಲಿಯುವುದಕ್ಕೆ ಮೊದಲು ಶಾಂತಿ ಇರಬೇಕು, ನೆಮ್ಮದಿ ಇರಬೇಕು. ನಾಳೆಯಿಂದ ಬರಬೇಕಾದ್ರೆ ಅದನ್ನು ತರಬೇಕಾ? ಸರಿ ಆಯಿತು, ತರುತ್ತೇನೆ ಬಿಡಿ. ಪ್ರಿಯಕ್ಕ ಸುಮ್ಮನೆ ಕುತ್ಕ. ಪ್ರಿಯಕ್ಕ ನೀನು ಯಾಕೆ ತಮಾಷೆ ಮಾಡ್ತಾ ಅಮ್ಮನ್ನ? ಅಯ್ಯಮ್ಮ ಶಾಂತಿ ನಿಮ್ದಿಂದ ಬಂದ್ರಿ ಅಂತ ಇರೋದು. ನೀನು ಯಾಕೆ ಅಯ್ಯಮ್ಮ ಅರ್ಜೆಂಟ್ ಮಾಡಿ ಗಾಬರಿ ಮಾಡ್ತೀಯಾ? ಅಯ್ಯಮ್ಮ ಹೇಳ್ಕೊಡೋದು ಮರ್ತೋಗ್ಬಿಡ್ತಾಳೆ. ಸುಮ್ಮನೆ ಕುತ್ಕ ಪ್ರಿಯಕ್ಕ. ನೀವು ಮಾಡಿ, ನೀವು ಹೊರಟು ಬಿಡಿ, ನನಗೆ ತಲೆನೋವುತ್ತಿದೆ. ಮಧ್ಯಾಹ್ನ ಬ್ಯಾಚ್ನವರು ಬೇರೆ ಬರ್ತಾರೆ, ಅವ್ರಿಗೆ ಹೇಳ್ಕೊಡ್ಬೇಕು ನಾನು. ನೀವು ಹಿಂಗೆ ತಲೆ ತಿಂದರೆ ನನಗೆ ಹಂಗೆ ತಲೆ ಕೆಟ್ಬಿಡುತ್ತೆ. ಹೊಸ್ತಾಗಿ ಹೇಳ್ತಿದ್ದೇನೆ, ನಾಳೆ ಬರಬೇಕಾದ್ರೆ ಕತ್ರಿ, ಟೇಪು, ಉಕ್ಸು, ದಾರ, ವೇಸ್ಟ್ ಬಟ್ಟೆ, ನ್ಯೂಸ್ ಪೇಪರ್ ಎಲ್ಲ ತರಬೇಕು. ಹಂಗಿದ್ದರೆ ಬನ್ನಿ, ಇಲ್ಲ ಅಂದರೆ ನಾಳೆನೂ ಬರಬೇಡಿ ನೀವು. ಅಯ್ಯೋ ಕಾವ್ಯ, ಇವತ್ತು ವೇಸ್ಟ್ ಆಯ್ತಲ್ಲ. ನಾವು ಬಂದಿದ್ದು ಮನೆಗನ ಇದ್ದಿದ್ರೆ ನೀರು ಬಿಟ್ಟಿದ್ದ ಬಟ್ಟೆ ಎಂಡ್ಬೋದಾಗಿತ್ತು. ಸುಮ್ಮನೆ ಇಷ್ಟು ದೂರ ಬಿಸ್ಲಾಗಿ ಬಂದಿದ್ದಕ್ಕೂ ಏನೋ ಪ್ರಯೋಜನ ಆಗಲಿಲ್ಲ. ಹೋಗ್ಲಿ ಬಿಡು, ನಡಿ ಹೋಗೋಣ. ಹಂಗೆ ವಾಕಿಂಗ್ ಆದಂಗೆ ಆಗುತ್ತೆ. ಸರಿ ನಡಿಯಕ್ಕ, ಹೋಗೋಣ ಹೋಗ್ಲಿ. ಮೇಡಮ್, ನಾವೇನು ಬೋಗ್ತೀವಿ. ನಡಿಯ ಪ್ರಿಯ, ಹೋಗೋಣ. ಎಮ್ಮ ಒಳ್ಳೆ ಅತಿ ಆಡ್ತಾಳೆ, ಅದು ತಂದಿಲ್ಲ ಅಂತ. ಸರಿ ಮೇಡಮ್, ಆಯಿತು. ನಾಳೆ ಮತ್ತೆ ತವ ಎಲ್ಲ ಕೊಡಿಸ್ಕೊಂಡು ಬರ್ತೀನಿ. ಸರಿ, ಇನ್ನು ಬರೋಣ. ಅಯ್ಯೋ ಇವರು ಹೇಳಿದ್ದು ಒಂದು ಮಾಡಲ್ಲ. ಇವರು ಟೈಲರಿಂಗ್ ಕಲಿಯುವುದಂತೂ ಸುಳ್ಳು. ನನಗೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾರೆ ಇವರು. ಇಂಥ 4 ಜನ ಬಂದುಬಿಟ್ರೆ ನಾನು ಮೆಂಟಲ್ ಆಗಿಬಿಡ್ತೀನಿ. ಪೇಪರ್ ತಗೊಬರ್ರಿ ಅಂದರೆ ಮಕ್ಕಳ ಸ್ಕೂಲ್ ಬುಕ್ ತಂದಿದ್ದಾರೆ. ಎಂಥ ದೊಡ್ಡ ಶಿಖಾಮಣಿಗಳು ಇವರು. ಹಿಂಗೂ ಇರ್ತಾರೆ ಜನಗಳು. ಫ್ರೆಂಡ್ಸ್, ನೀವು ಇಂಥ ಟೈಲರಿಂಗ್ ಯಾರಿಗಾದ್ರೂ ಹೇಳಿಕೊಟ್ಟಿದ್ದೀರಾ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.